ಮಧು, ಎಲ್ಲಿಗೆ ಹೋಗಿದ್ದೆ ನೀನು? ಯಾಕೆ ಬರೋದು ಇಷ್ಟೊತ್ತಾಯ್ತು? ಅಲ್ಲ, ಗಿರ್ನಿಗೆ ಹೋಗ್ತೀನಿ ಅಂತ ಹೋಗಿದ್ದೆಲ್ಲ ನೀನು. ಮತ್ತು ಗಿರ್ನಿಗೆ ಹೋಗಿ ಇಷ್ಟೇ ಲೇಟ್ ಮಾಡಿ ಬಂದಿ? ಅಯ್ಯೋ, ಮನೆಗೆ ಏನೆಲ್ಲ ರಾಮಾಯಣ ನಡೀತು ಗೊತ್ತೇನು ನಿನಗೆ? ಹೌದಾ, ಏನಾಯ್ತಕ್ಕ? ಇಲ್ಲ ಅಕ್ಕ, ಗಿರ್ನಿಗೆ ಹೋಗಿದ್ನಿ, ಅಲ್ಲಿ ಕರೆಂಟ್ ಹೋಗ್ಬಿಟ್ಟು ಹಾಗಾಗಿ ಅಲ್ಲೇ ಕುಂತಿದ್ನಿ. ಅಪ್ಪ ಅಮ್ಮನ ನೋಡಿದ್ರಾತಂತ ಹೇಳಿ ಮನೆಗೆ ಹೋಗಿ ಅಪ್ಪ ಅಮ್ಮನ ನೋಡ್ಕೊಂಡು ಬರ್ಬೇಕಾರ ಹಿಟ್ಟಿನ ಚೀಲ ತೊಗೊಂಬಂದು ಅಡುಗೆ ಮನೇಲಿಟ್ಟು ಹೊರಗೆ ಬರೋ ಅಷ್ಟಕ್ಕೆ ನೀನು ಬಂದು. ಏನಾಯ್ತಕ್ಕ ಮನ್ಯಾಗ? ಅಯ್ಯೋ, ಮನ್ಯಾಗ ದೊಡ್ಡ ರಾಮಾಯಣ ಆಗೈತಿ. ಆಕಿ ಫೋನ್ ನೋಡ್ಕೊಂಡು ವಿಡಿಯೋ ಮಾಡಿ ಅಡುಗೆ ಮಾಡಿ ಅದು ಖಾರಾಗೆ ಅದನ್ನು ತೊಗೊಂಡು ವೀರು ಆಕಿ ತಲೆ ಮೇಲೆಲ್ಲ ಸುರುವಿ ಆಕಿ ಕಣ್ಣಾಗ ಹೋಗಿ ಆಕಿ ಕಣ್ಣು ಬಂದು ಈಗ ದವಾಖಾನಿಗೆ ಹೋಗ್ಯಾಳ. ವೀರು ನೋಡಿದ್ರೆ ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಯಾನ. ಇನ್ನು ಏನೇನಾಗಿದೋ ಏನೋ, ಮನೆಗೆ ಬಂದ್ಮೇಲೆ ಇನ್ನೂ ಏನೇನು ಕಾದತೋ ಏನೋ. ನಾನು ಅದೇ ಯೋಚನೆ ಮಾಡಕತ್ತಾನೆ. ಅವ್ರು ದವಾಖಾನಿಗೆ ಹೋದವರು ಇನ್ನೂ ಬರತ್ತಿಲ್ಲ, ನೀನು ಇನ್ನೂ ಬರಲಿಲ್ಲ, ಅವನು ಮನೆಗೆ ಬರವಲ್ಲ, ನಾನೊಬ್ಬಾಕೆ ಮನೆಯಾಗತ್ತಾನೆ. ನನಗರ ಏನು ಚಿಂತೆ ಮಾಡ್ಬೇಕಂತ ಗೊತ್ತಾಗಲ್ತ. ಹಂಗಾಗಿಬಿಟ್ಟಿತ್ತು. ನೀನು ಯಾವಾಗ ಬರ್ತಿದ್ಯೋ ಅವ್ರು ಯಾವಾಗ ಬರ್ತಾರೋ ಅಂತ ಒಂದು ತಿಳಿದಂಗಾಗಿತ್ತು. ಅದಕ್ಕೆ ನೀನೇನು ಹೇಳು, ಈಗ ಬಂದನಂತ ಅನ್ಬೇಡ. ನೀವು ಆ ಕಡೆ ಹೋದ್ಮೇಲೆ ಅಲ್ಲ, ನೀವು ನಾ ಬಂದಾಗ ಇರಾಕಿ ಇಲ್ಲ, ಎಲ್ಲಿ ಹೋಗಿದ್ರಿ ನೀವು? ಅಲ್ಲಿ ಹೋಗೋದನ್ನ ನಾನು ನೋಡಿ ಕರೆದು ನಿಮಗೆ ಕೇಳಿಸಿಲ್ಲ ಅಂತ ಸುಳ್ಳು ಹೇಳ ಏನ? ಇಲ್ಲ ಅಂದ್ರೆ ಅವ್ವ ಸುಮ್ಮನೆ ಮತ್ತೆ ಬೈತಾಳ. ಮೊದಲ ಈಗ ಅಡುಗೆ ಸಲುವಾಗಿ ಜಗಳ ಆಗೈತಿ. ಅದಕ್ಕೆ ಏನಕ್ಕ? ಏನಲ್ಲ, ಏನು ಅನ್ಬೇಕಕ್ಕ? ಅದು ಸರಿ ಅಕ್ಕ, ಹಂಗೆ ಹೇಳ್ತಾನೆ. ನೀ ನನ್ನ ಒಳ್ಳೇದಕ್ಕಲ್ಲ ಎಲ್ಲ ಹೇಳೋದು. ಸರಿ ಅಕ್ಕ, ಇಷ್ಟೆಲ್ಲ ಆತ ನಾನು ಅನ್ಕೊಂಡೇ ಇದ್ದಿಲ್ಲ. ಖುಷಿ ಮೇಲೆ ಇವರು ಎಲ್ಲ ಚೆಲ್ಬಿಟ್ರ. ಒಂದು ಕಡೆ ಖುಷಿ ಆಗ್ತಾಯಿದೆ, ಒಂದು ಕಡೆ ಬೇಜಾರಾಗ್ತಾಯಿದೆ ಅಕ್ಕ. ಯಾಕ? ಅಲ್ಲ ಅಕ್ಕ, ಮತ್ತೆ ನನ್ನ ಗಂಡ ಅವಳ ಮೇಲೆ ಸಿಟ್ಟ ಮಾಡ್ಕೊಂಡಾರಂತ ಒಂದು ಕಡೆ ಖುಷಿ ಆಗತೈತಿ, ಆದ್ರೆ ಒಂದು ಕಡೆ ಅವಳ ಹೊಡೆದ್ರಲ್ಲ, ಅವಳ ಮೇಲೆ ಚೆಲ್ಲದ್ರಲ್ಲ, ಪಾಪ ಅವಳಿಗೆ ಈ ರೀತಿ ಆಯ್ತಲ್ಲ ಅಂತ ಬೇಜಾರಾಗತೈತಿ ಅಕ್ಕ. ಅಂಥವ್ರಿಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ಅಂಥವ್ರಿಗೆಲ್ಲ ಹಂಗೆ ಆಗಬೇಕು ಅಂತ ಅನ್ಬೇಕು. ಅಂಥವ್ರಿಗೆ ಹಂಗೆ ಆಗ್ಬೇಕು, ಅದ ಸರಿ ಅವ್ರಿಗೆ. ನಡಿ ಹಾಗಾರೆ, ನಡಿ ಒಳಗೆ. ಅಯ್ಯ ಸುಪ್ನಾಥ್, ಸುಬ್ಬಿ ಯಾವಾಗ ಬಂದೆ? ಹೋಗಿ ಬಂದ್ರೆ ದವಾಖಾನಿಗೆ? ಏನಂದ ಡಾಕ್ಟ್ರ? ಔಷಧ ಕೊಟ್ಟನೇನು? ಹ್ಞೂರ್ವಾ, ಔಷಧ ಕೊಟ್ಟ. ನಾನು ಒಂದು ಸೂಜಿ ಮಾಡಕ್ಕೆ ಹೇಳೀನಿ, ಮತ್ತು ಒಂದು ಸೂಜಿ ಮಾಡಿದಾನ. ಕಣ್ಣಾಗ ಹಾಕಕ್ಕೆ ಔಷಧ ಕೊಟ್ಟಾನ, ಔಷಧ ಹಾಕಬೇಕು. ಅಯ್ಯೋ, ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ಕಣ್ಣ ಹೋಗ್ತಿತ್ತು ಅಂತ ಅಂದ. ಅಯ್ಯೋ ಶಿವನ ಅನ್ಕೊಂಡ್ಯಾನ. ಆಕೆ ಕಣ್ಣಿಗೇನು ಹೋದ್ರೆ ನಮ್ಮನ್ನ ಏನು ಹೇಳ್ಬೇಕು? ಅಯ್ಯವ್ವ, ಹಂಗಾಗಿಬಿಟ್ಟಿತ್ತು ನನ್ನ ಪರಿಸ್ಥಿತಿ. ಸರಿ ಆಕೆ ನಾನು ಮಲಗಿಸಿ ಹಾಕ್ತಾನೆ ತಡಿ, ಒಂದಿಟ್ಟ ಕಣ್ಣಾಗೇನೆ ಹಾಕಿ ಆಮೇಲೆ ಮಾತಾಡ್ತಾನೆ. ಅಯ್ಯೋ ಅತ್ತಿ, ಏನಾಯ್ತು? ಖುಷಿ ಏನಾಯ್ತು ನಿನ್ಗೆ? ಅಲ್ಲ, ಕಣ್ಣು ಯಾಕೆ ಹಂಗಾಗೈತಿ? ಅಯ್ಯೋ, ಹಾಡಾದಕ್ಕಿನ ಎಲ್ಲ ಆಗಿದ್ದು ನಿನ್ನಿಂದನ. ಮತ್ತೀಗ ಏನಾತಂತ ಬೇರೆ ಕೇಳ್ತೇನ? ಎಲ್ಲ ನಿನ್ನಿಂದನಲ್ಲಿ ಆಗಿದ್ದು, ನಿನ್ನಿಂದನ. ಅಯ್ಯೋ ಶಿವನ, ನಾನೇನು ಮಾಡೀನಿ? ನಾನು ಮನೆಯಾಗ ಬೇರೆ ಇರೋಕಿಲ್ಲ. ಅಲ್ಲ, ನಿಂಗೆ ನಾನು ಮಾಡಿದ್ರಾಗ ನನ್ನ ಮೇಲೆ ಬರ್ತೀರ ಎಲ್ಲದಕ್ಕೂ. ನಾ ಏನು ಮಾಡಿ ನಿನಗೆ ಅಂತದು? ನಾ ಏನರ ಅನ್ಯೋ ಬಿಟ್ಟು ನಿನಗೆ? ಹಾಂ ಹೇಳು. ನೀ ಏನು ಅಂದಿಲ್ಲ, ಬಿಟ್ಟಿಲ್ಲ. ಆದ್ರೆ ನೀನು ಹಂಗೆ ಮಾಡಿದ್ಯೋ ಏನೋ. ನನ್ನ ಮಾವ ನನಗೆ ಈ ರೀತಿ ಮಾಡುವಂಗೆ ನೀನು ಮಾಡಿರಬೇಕು. ನನ್ನ ಮಾವ ನನ್ನ ಕಂಡ್ರೆ ಇಷ್ಟ ಆಗ್ದಂಗೆ ನೀನು ಏನಾದರೂ ಮಾಡಿರಬೇಕು. ಇಲ್ಲ ಅಂತಂದ್ರೆ ನಮ್ಮ ಮಾವ ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಿದ್ರು. ನಾನೇನು ಮಾಡಿದ್ರು ಚಲೋ ಆಗಿಲ್ಲ ಅಂದ್ರೆ ಸುಮ್ಮನೆ ಟೀ ಕುಡಿತಾಯಿದ್ರು. ಆದರೆ ಇವಾಗ ಅದನ್ನು ತಗೊಂಡು ನನ್ನ ಮೇಲೆ ಎಸೆದಾರಂದ್ರೆ ಅವ್ರಿಗೆ ನನ್ನ ಮ್ಯಾಗ ಎಷ್ಟು ಸೀಟು ಬರುವಾಗ ಮಾಡಿದೆ ಅಂದ್ರೆ ಎಲ್ಲ ಮಾಡಿರೋದು ನೀನು. ನಾನು ಈಗ ಸುಳ್ಳು ನಾಟಕ ಮಾಡ್ತೀಯನ? ನಿನಗೇನು ಗೊತ್ತಿಲ್ಲ ನಂಗೆ. ಹಾಂ? ಅಯ್ಯೋ ಖುಷಿ, ನೋಡು ಖುಷಿ, ನಂಗೆ ನೀನು ಮದುವೆ ಆಗಿದೆ ಅನ್ನೋದು ಬಿಟ್ರೆ ಬೇರೆ ಏನೂ ಸಿಟ್ಟಿಲ್ಲ. ನೀನು ಎಷ್ಟೇ ಮಾಡಿದ್ರು ಅವ್ರ ಹೆಂಡ್ತಿ ನಾನು ನಿನ್ನ ಥರ ಅವ್ರು ನನಗೆ ಬೇಕು ಅಂತ ನಾನು ಕೇಳಂಗಿಲ್ಲ. ನಾನು ಅವ್ರು ನನ್ನ ಬಿಟ್ಟರೆ ನಾನು ಹೋಗಿ ಬೇರೆ ಮದುವೆ ಆಗೋಕೆ ನಾನು ತಯಾರಾದಿನಂತ ಅಪ್ಪ ಅಮ್ಮ ನೋಡ್ಕೊತಾ ಇರ್ತೀನಿ. ಬೇರೆ ಮದುವೆ ಆಗೋಲ್ಲ ಅಂತ ಕೂಡ ನಾನು ಅವ್ರಿಗೆ ಹೇಳಿದ್ದೇನೆ. ಆದರೂ ಅವ್ರು ನನ್ನನ್ನು ಬಿಡೋಕ್ಕೆ ತಯಾರಿಲ್ಲ. ನಾನಾದರೂ ಏನು ಮಾಡಲಿ? ನೀನೇ ಹೇಳು. ನೀನು ಚೆನ್ನಾಗಿದ್ರೆ ನನಗೂ ತಾನ ಖುಷಿನ ಆಗ್ತತಿ. ಅಂತದ್ರಾಗ ನಿಂಗೆ ಹಿಂಗೆಲ್ಲ ಆದ್ರೆ ನಾನು ಯಾಕೆ ಖುಷಿ ಪಡಲಿ? ನಾನು ಯಾಕೆ ಈ ರೀತಿ ಎಲ್ಲ ಮಾಡಲಿ? ನನಗೇನು ತಲೆ ಕೆಟ್ಟತೇನೆ? ಅಲ್ಲ, ನೀವಿಬ್ರು ಗಂಡ ಹೆಂಡತಿ ಜಗಳ ಅಂತ ನಾನು ಯಾಕೆ ಮಾಡ್ತೀನಿ? ಅವರು ನಿನಗೂ ಗಂಡ ನನಗೂ ಗಂಡ. ಅವರು ನನಗಿನ್ನ ನಿನ್ನ ಜೊತೆ ಚೆನ್ನಾಗಿರಲಿ ಅಂತ ನಾನು ಇಷ್ಟಪಡ್ತೀನಿ ಹೊರತು ಅವ್ರು ನನ್ನ ಜೊತೆ ಚೆನ್ನಾಗಿರಲಿ ಅಂತ ನಾನು ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಇಲ್ಲಿದ್ದು ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಇಲ್ಲಿಂದ ಬಿಟ್ಟು ಹೋಗಬೇಕು ಅಂತ ಅನ್ಕೊಂಡೇನಿ. ಅಂಥದ್ರಾಗ ನೀ ನೋಡಿದ್ರೆ ಹಿಂಗೆಲ್ಲ ಹೇಳ್ತೀಯಲ್ಲ. ನಂಗೆ ಗೊತ್ತಾಯ್ತು ತಗೊಳ್ಳೆ ಸುಪ್ನಾಥ್, ಸುಬ್ಬಿ, ಈಗ ನಾಟಕ ಮಾಡ್ತೇನು? ಹಾಂ, ನನ್ನ ಮಾವ ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದ. ಆದರೆ ಈಗ ನಿನ್ನಿಂದ ನನ್ನ ಮಾವ ನನ್ನನ್ನು ದೂರ ಮಾಡಾಕತ್ತಾನ. ಎಲ್ಲ ನೀನ ಏನೋ ಮಾಡಾಕತ್ತಿದಿ. ನನ್ನ ಮಾವಾಗ ಹಂಗೇನೋ ನೀನ ಮಾಡಿಸಿದಿ. ನೋಡು ಖುಷಿ, ನೋಡ್ದ ಮಾತಾಡ್ಬೇಡ. ನನಗೆ ಅಂಥದ್ದೆಲ್ಲ ಗೊತ್ತಿಲ್ಲ. ನಾನು ಬಡವ್ರ ಮನೆಯಿಂದ ಬಂದಾಕಿ. ನಮ್ಗೆ ದುಡ್ಕೊಂಡು ತಿನ್ನೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅಂಥದ್ದು ಮಾಡಬೇಕು ಇಂಥದ್ದು ಮಾಡಬೇಕು ಅಂತ ಅನ್ನೋರು ಶ್ರೀಮಂತರಷ್ಟೇ. ಯಾಕಂದ್ರೆ ಶ್ರೀಮಂತ್ರಿಗೆ ದುಡ್ಡಿನ ಆಸೆಗೋಸ್ಕರ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಇರ್ತೈತಿ. ಆದರೆ ನಾವು ಬಡವರು, ನಮ್ಗೆ ಅಂಥದ್ದೆಲ್ಲ ಗೊತ್ತಿಲ್ಲ. ಕಷ್ಟನೋ ಸುಖನೋ ಇದ್ದಿದ್ರಲ್ಲಿ ಖುಷಿ ಪಡ್ಬೇಕನ್ನೋ ನಾವು. ಅಂಥದ್ರಾಗ ನಾನು ಯಾಕೆ ನಿನಗೆ ಹಂಗೆ ಮಾಡಲಿ? ನಾನು ಮೊದಲೇ ಈ ಮನೇನ ಬಿಟ್ಟು ಹೋಗಬೇಕು ಅಂತ ಅನ್ಕೊಂಡೇನಿ. ಅಂಥದ್ರಾಗ ನೀನು ನೋಡಿದ್ರೆ ನಾನು ಮಾಡಿದಂತೆಯಲ್ಲ. ನಾನು ಹಂಗೆಲ್ಲ ಮಾಡೋಕೆ ನನಗೇನಾಗೈತಿ? ಓಹೋ, ಇವಾಗ ನೋಡಿದ್ರೆ ನಮ್ಮಿಬ್ಬರನ್ನು ಬಿಟ್ಟು ನೀನು ಮನೆ ಬಿಟ್ಟು ಹೋಗ್ಬೇಕಂತೇನ? ಮೊನ್ನೆ ಏನಂತ ನೀನು? ನಾನು ಈ ಮನೆ ಬಿಟ್ಟು ಸತ್ರು ಹೋಗಲ್ಲ. ಅವರು ನನ್ನ ಗಂಡ, ಅವರು ನನ್ನಂತೆಯೇ ಇರ್ತಾರ. ಇನ್ನು ಮುಂದೆ ನೋಡ್ತಾ ಇರು, ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ.
ಹಂಗೆ ಹಿಂಗೆ ಅಂತೆಲ್ಲ ಭಾಷಣ ಬಿದ್ದಿ ದೊಡ್ಡದಾಗಿ. ಈಗ ನೋಡಿದ್ರೆ ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಈ ಮನೆ ಬಿಟ್ಟು ಹೋಗ್ತೇನೆ ಅಂತೇಳಿ ನಾಟಕ ಮಾಡ್ತೇನು? ಹಾಂ, ನಾಟಕ ಮಾಡ್ತೇನು? ನಿನ್ನ ನಾಟಕ ನನ್ನ ಮುಂದೆ ನಡೆಯಂಗಿಲ್ಲ. ಈ ಸಾವಕನ ಮುಂದೆ ಅಷ್ಟೇ ನಡೀತೈತಿ. ನನ್ನ ಮುಂದೆ ನಿನ್ನ ನಾಟಕ ಯಾವುದು ನಡೆಯಂಗಿಲ್ಲ. ನೀನು ಹೆಂಗದಿ ಅನ್ನೋದು ನನಗೆ ಗೊತ್ತದ. ಹಾಂ. ಅಯ್ಯೋ ಖುಷಿ, ಇವಾಗ ದವಾಖಾನಿಂದ ಬಂದೀವಿ, ಸ್ವಲ್ಪ ಮಕ್ಕೊಂದು ರೆಸ್ಟ್ ಮಾಡ. ಈಗ ಒಂದು ಸೂಜಿ ಹಾಕ್ಯಾರಂತ. ಹಾಂ, ಕಣ್ಣಾಗ ಎಣ್ಣೆ ಹಾಕೋಬೇಕು. ಅದನ್ನ ಬಿಟ್ಟು ಬರೀ ಮಾತಾಡ್ಕೊಂತ ಇದ್ದಿರ್ತಿಲ್ವಾ? ಯಾರ ಜೊತೆ ಜಗಳಾಡ್ಲಂತ ಕಾಯ್ತಿರ್ತೇನು? ನಿಂಗೆ ಜಗಳ ಮಾಡಿದ್ರೆ ಸಮಾಧಾನ ಆಗಂಗಿಲ್ಲ. ಓಹೋಹೋ, ಅಕ್ಕ ನೀನು ಬಂದೇನು? ಆಕೆ ಬಾಲಂಗ ಸಿಗತ್ತೆ. ಅಲ್ಲ, ಅಕ್ಕಿಗೆ ಏನಾರ ಅಂದ್ರೆ ನಿನಗೆ ಎಷ್ಟು ತ್ರಾಸ ಆಕತ್ತಲ್ಲ. ಅಕ್ಕಿಗಂದ್ರೆ ನೀನು ಯಾಕೆ ಬರ್ತಿದ್ದಿ? ಹಾಂ, ನಾನು ನಿನ್ನ ಒಳ್ಳೇದಕ್ಕೆ ಹೇಳಾಕತ್ತನವ. ನೀನು ಆರಾಮ ರೆಸ್ಟ್ ಮಾಡಂತೇಳಿ. ನೀನು ನೋಡಿದ್ರೆ ಅಕ್ಕಿ ಹೇಳಾತಿದ್ದಿ, ನನಗೆ ಹೇಳಾತಿದ್ದಿ ಅಂತ ಬರೀ ಇದನ್ನ ಅಂತೀಯಲ್ಲ. ಅಯ್ಯೋ ಯವ್ವ, ನನಗೆ ಜಗಳ ಕೇಳಿ ಕೇಳಿ ಸಾಕಾಗ್ಯದ. ಏ ಖುಷಿ, ನಡಿ ಮೊದಲು ಕಣ್ಣಾಗ ಎಣ್ಣೆ ಹಾಕ್ತಾನ, ನಡಿ ಒಂದಿಟ್ಟು ಮಕ್ಕೋ ನಡಿ. ಅಯ್ಯೋ ಪಾಪ, ಸಿಟ್ನ್ಯಾಗ ಆ ಕಾರ್ಕಾರದನ್ನು ಊಟ ತಗೊಂಡು ತಲೆ ಮೇಲೆ ಸುರು ಬಿಟ್ನಿ. ಈಗ ಜೀವ ಮರಗತ್ತಲ್ಲ. ಆಕೆ ಕಣ್ಣು ಕಣ್ಣು ಅಂತ ಚೀರ್ಕೊಳಕತ್ರು. ಅಷ್ಟು ಚೀರಾಕತ್ರು ನಾ ಹಿಂದೆ ತಿರುಗಿ ನೋಡ್ದೆ ಬಂದ್ಬಿಟ್ನಿ. ಏನಾದರೂ ಆದರೆ ಏನು ಮಾಡೋದಪ್ಪ ತಂದೆ? ಮೊದಲು ಸಹೋದರ ಮಾವನ ಮಗಳು, ಏನಂತ ಹೇಳೋದು ಒಂದು ಗೊತ್ತಾಗ್ಬಲ್ತಲ್ಲ. ಅಯ್ಯೋ, ಈಗೇನು ಮಾಡಲಿ ನಾನು? ಮನೆಗೆ ಹೋಗಿ ಆಕಿನ ಹೆಂಗೆ ಮಾತಾಡ್ಸಲಿ? ಖುಷಿ 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 ಬಂದ್ ನೋಡಿ ನಿನ್ ಗಂಡ ಖುಷಿ ಖುಷಿ ಅನ್ಕೊಂತ ಹೋಗುವಾಗ ಹಂಗೆಲ್ಲ ಮಾಡಿ ಹೋಗ್ಯಾನೋ ಬಾಡ್ಯಾ. ಈಗ ನೋಡಿದ್ರೆ ಆ ಕಡೆಯಿಂದ ಖುಷಿ ಖುಷಿ ಅಂತ. ಖುಷಿ ಖುಷಿ ಆಗಿರ್ತತೀವಿ. ನೀ ಖುಷಿ ಖುಷಿ ಮಾಡೋದೆಲ್ಲ ಮಾಡಿ ಬರ್ಲಿ ತಡಿ. ಹೊಲ್ಕಟ್ ಬಾಡ್ಯ ಅವಂಗ ಚಂದಾಗ ಒಂದಿಟ ಹೇಳ್ತಾನ. ಅವನಿಗೆ ಯಾರ ಹಿಂಗೆ ಮಾಡ್ತಾರೇನು ಗೊತ್ತಾಗಂಗಿಲ್ಲ ಅವಂಗ. ಬಾಡ್ಕೋಗ ಊರು ಬಾಡ್ಕೋಗ ಅವಂಗ ಬುದ್ಧಿ ಕಲಿಸ್ತಾನ ನಾನು. ನೀನು ಏನು ಯೋಚನೆ ಮಾಡ್ಬೇಡ ಮಗ. ನೀನು ಏನು ಮಾತಾಡಕ್ ಹೋಗ್ಬೇಡ ಖುಷಿ. ನಾನು ಅವಂಗೆಲ್ಲ ಚಂದಾಗ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತಾನೆ ನಾನು. ನೀನು ಸುಮ್ಮನೆ ಇರು. ಸರಿ ಅತ್ತೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಆಗಲಿ. ಖುಷಿ, ಅಯ್ಯೋ ಕಣ್ಣಿಗೆ ಏನದು ಖುಷಿ? ನಾನು ಸಿಟ್ನ್ಯಾಗ ಏನು ಮಾಡೀನಿ ಅಂತ ನನಗೆ ಗೊತ್ತಾಗಿಲ್ಲ. ಸಿಟ್ನ್ಯಾಗ ಹಂಗೆ ಮಾಡಿಬಿಟ್ಟು ನನ್ನ ತಪ್ಪಾತು ಖುಷಿ. ಅರ್ಧ ಹಾದಿಗೆ ಹೋದ್ಮೇಲೆ ನನಗನಿಸ್ತು, ಅಯ್ಯೋ ದೇವ್ರ, ಸುಡುದು ಕಾರ್ಕಾರದು ತಗೊಂಡು ನನಗಿಗೆ ಎರ್ಚಬಾರ್ದಾಗಿತ್ತು ಅಂಥೇಳಿ. ಆಮೇಲೆ ಬರೋ ಅಷ್ಟ್ರಾಗ ನಿನ್ನ ಕಣ್ಣು, ಅಯ್ಯೋ ನಿನ್ನ ಕಣ್ಣಿಗೆ ಏನಾಯ್ತು ಖುಷಿ? ಏನಾಯ್ತು? ಹಲ್ಕಟ್ ಬಾಡ್ಯ ತಗೊಬಂದ ನಿನ್ ಗೊತ್ತಾಗಂಗಿಲ್ಲ. ಹಾಂ, ಕಣ್ಣಿಗೆ ಕಾಣ್ತಾವ ಇಲ್ಲ? ಹೊಟ್ಟಿಗೆ ನನ್ನ ತಿದ್ದಿ ಏನು ತಿಂತಿದ್ದಿ ನೀನು? ಆ ಹುಡುಗಿ ಕಣ್ಣ ನೋಡ ಕಳೆದಿದ್ರೆ ಏನು ಮಾಡ್ತಿದ್ದಿ? ಹಾಂ, ಡಾಕ್ಟರ್ ನೋಡ್ರಿ ಹೇಳ್ತಾನು. ಅಯ್ಯೋ ಇನ್ನೊಂದು ಸ್ವಲ್ಪ ಆಗಿದ್ರೆ ಕಣ್ಣ ಹೋಗ್ತಿತ್ತಲ್ರಿ, ಎಷ್ಟೆಲ್ಲ ನೋವು ಆಗ್ಯದ ನಿಮ್ಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ. ಅಲ್ಲ ಅಂತ ಪರಿ ಹೆಂಗೆ ತಿಳ್ಕೊಂಡಿವ ಅಂದ್ರೆ ಪಾಪ ನನ್ನ ಗಂಡ ಸಿಟ್ನ್ಯಾಗ ಹೋಗ್ದ ಅಂತ ಹೇಳಿಲ್ಲ ಹುಡುಗಿ. ಅಯ್ಯೋ ನಾನು ಸಾಂಬಾರ್ದು ಕುದಿದು ತಗೊಂಡ ಅಲ್ಲಿ ಹೋಗಿ ಇಡಾಕತ್ತೀನಿ ರೀ. ಕಾಲು ಜಾರಿ ಬಿದ್ದ ನನ್ನ ಮ್ಯಾಲೆಲ್ಲ ಬಿದ್ದು ಬಿಡ್ತು. ಅದು ಕಣ್ಣಾಗ ಸಿಡಿದು ಬಿಟ್ಟದ್ರಿ. ಕಣ್ಣು ತೆಗಿಯೋಕ್ಕಾಗವಲ್ತು, ಭಾಳ ತ್ರಾಸ ಆಗತ್ತೈತಿ ಅಂತ ಹೇಳಿ ಡಾಕ್ಟರ್ ಮುಂದೆ ಸುಳ್ಳು ಹೇಳಿದ್ಲಾಕಿ. ಹಾಂ, ಈಗ ಬೇರೆದಾಕೆ ಆಗಿದ್ರೆ ನನ್ನ ಗಂಡ ಸಿಟ್ನ್ಯಾಗ ಹಿಂಗೆ ಹೊಡೆದ ಮಕ್ಕ ಗೇರ್ಚ್ ಹೋಗ್ಯಾನ್ರಿ ಅಂತ ಅಂತಿದ್ಲು. ಹಾಂ, ನೀ ನೋಡಿ ಹಿಂಗೆ ಮಾಡಾಕ ನಿನಗೆ ಗೊತ್ತಾಗಂಗಿಲ್ಲ. ಬುದ್ಧಿ ಬುಕ್ಕಲ್ಲ ಏನಿಲ್ಲ ನಿನಗೆ. ಅಯ್ಯೋ ನನ್ನ ತಪ್ಪಾತ್ ಬೇವ. ಯಾವುದೋ ಸಿಟ್ಟು ತೊಗೊಂಬಂದ ಹೊಟ್ಟು ಬೇರೆ ಹಸ್ತಿತ್ತ. ಊಟ ಮಾಡಕ್ಕೆ ಜಲ್ದಿ ಕೊಡಲಿಲ್ಲ ಅಂತೇಳಿ ಅದಕ್ಕೆ ಬೈದ್ನ್ಯಾ. ಪಾಪಕ್ಕಿ ಮಾಡಿ ಕೊಟ್ಟಿದ್ಲು. ಆ ಸಿಟ್ಟು ಹೋದ ಅದು ಖಾರ ಆಗೈತೆ ಅಂತೇಳಿ ತಗೊಂಡು ಅಕ್ಕಿ ಮಕ್ಕಕ್ಕೆ ಒಗೆದು ಬಿಟ್ಟಿನಿ ಬೇ. ನನ್ನ ತಪ್ಪಾಯ್ತವ್ವ. ನನಗೆ ಅಂತ ಕ್ಷಮೆ ಕೇಳ್ಬೇಕು. ಖುಷಿ, ನನಗೆ ಕ್ಷಮಿಸ್ಬಿಡ. ನನ್ನ ತಪ್ಪಾತು. ನೀನು ಎಷ್ಟು ಚಂದ ಇವತ್ತು ಸೀರೆ ಉಟ್ಕೊಂಡು ನನಗೋಸ್ಕರ ಅಂತ ಸೀರೆ ಉಟ್ಕೊಂಡು ರಾಗಿ ಮುದ್ದೆ ನನಗಿಷ್ಟ ಅಂತೇಳಿ ಮಾಡಿ, ಮಟನ್ ಸಾರದ್ರ ಜೊತೆ ನನಗಿಷ್ಟ ಅಂತೇಳಿ ಮಾಡಿ ಕೊಟ್ರೆ ನಾನು ಯಾವುದೋ ಸಿಟ್ಟು ತೊಗೊಂಬಂದ ನೀನು ಅಡುಗೆ ಮೇಲೆ ಹಾಕಿದ್ದು ತಪ್ಪಾತ ಖುಷಿ. ನನಗೆ ಕ್ಷಮಿಸ್ಬಿಡ. ಮಾಡೋದೆಲ್ಲ ಮಾಡಿ ಈಗ ಕ್ಷಮೆ ಕೇಳಿದ್ರೆ ಏನಾತ? ಕಣ್ಣಿಗೇನು ಹೋಗಿದ್ರೆ ಏನು ಮಾಡ್ತಿದ್ದಿ? ಹಾಂ, ಕುಂದಿರ್ತಿದ್ದೇನ? ನಾಳೆ ಅವರಪ್ಪ ಬಂದು ಕೇಳಿದ್ರೆ ಏನು ಹೇಳ್ತಿದ್ದಿ? ಅಯ್ಯೋ ಅತ್ತೆ, ಪರವಾಗಿಲ್ಲ ಬಿಡಿ. ಪಾಪ ಅವರೇನೋ ಬೇಕು ಅಂತ ಮಾಡಿದಾರ. ಇಲ್ಲ, ನಾನೇ ತಪ್ಪು ಮಾಡಿದ್ನಿ. ನಾನು ಫಸ್ಟು ಅವ್ರಿಗೆ ಹಾಕೋಕ್ಕಿಂತ ಮುಂಚೆ ನಾನು ಸ್ವಲ್ಪ ರುಚಿ ನೋಡಬೇಕಾಗಿತ್ತು. ನಾನು ನೋಡಲಿಲ್ಲ. ನಂದೇ ತಪ್ಪು. ನಾನು ಮರೆತು 1 ಸ್ಪೂನ್ ಹಾಕಕ್ಕೆ ಹೋಗಿ 2 ಸ್ಪೂನು 3 ಸ್ಪೂನು ಖಾರ ಹಾಕ್ಬಿಟ್ನಿ. ಅದು ಜಾಸ್ತಿ ಆಗಿಬಿಡ್ತು. ಪಾಪ ಅವರು ಅಷ್ಟು ಕಾರಣ ತಿನ್ಬೇಕಾದ್ರೆ ಅವ್ರಿಗೆ ಹೆಂಗಾಗಿರ್ಬೇಡ, ಅವ್ರಿಗೂ ತ್ರಾಸ ಆಗಿರುತ್ತಲ್ಲ ಅತ್ತೆ. ಪರವಾಗಿಲ್ಲ ಅತ್ತೆ, ಅವ್ರನ್ನ ಏನು ಬೈಬೇಡ್ರಿ. ನೋಡ್ದಿ ಹುಡುಗಿ ಮತ್ತೆ ಎಂತದಂತ ಹೇಳಿ. ಹಾಂ, ಏನು ಅನ್ನಕ್ಕೆ ಹೋಗ್ಬೇಡ ಅಂತ ನಿನಗೆ ಅಂತಾಳಕಿ. ನೀನು ನೋಡಿದ್ರೆ ಸಿಟ್ನಾಗ ಹಂಗೆ ಮಕ್ಕಕ್ಕೆ ಸಾರು ಗೊಜ್ಜಿರ ಹೆಂಗೋ? ಹಾಂ, ಕಣ್ಗಿನ ಹೋದ್ರೆ ಏನು ಮಾಡೋದು ಹೇಳಿ ನೀನು? ಅದು ಯವ್ವ, ನಾನು ಖುಷಿ, ನನ್ನ ತಪ್ಪಾದ ಖುಷಿ. ನನಗೆ ಕ್ಷಮಿಸ್ಬಿಡು. ಅಯ್ಯೋ ಮಾವ, ಪರವಾಗಿಲ್ಲ ಮಾವ, ನನಗೇನೋ ಬೇಜಾರಿಲ್ಲ. ಆದ್ರೆ ನಂದ ತಪ್ಪು. ನಾನು ನಿನ್ಗೆ ನೋಡಿ ಊಟ ಬಡಿಸ್ಬೇಕಾಗಿತ್ತು. ನನ್ನ ತಪ್ಪಿರೋದಕ್ಕೆ ಅಲ್ಲ ನೀನು ಈ ಥರ ಮಾಡಿರೋದು. ಪರವಾಗಿಲ್ಲ ಮಾವ. ಅತ್ತೆ, ಅವ್ರಿಗೇನು ಅನ್ನಕ್ಕೆ ಹೋಗಬೇಡಿ. ಪಾಪ ಅವರು ಹಸುವಾಗಿತ್ತು. ಹಸುವಾದಾಗ ಯಾರಿಗಾದರೂ ಹಾಗೆ ಆಗುತ್ತೆ. ಅವಾಗ ಹೊಟ್ಟೆಗೆ ಏನಾದರೂ ಬಿದ್ದರೂ ಸಾಕಾಗಿರುತ್ತೆ. ಆದ್ರೆ ನಾನು ಅವ್ರಿಗೆ ಊಟ ಕೊಡಬೇಕಾದ್ರೆ ನೋಡಿಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಇವಾಗ ನನ್ನ ಕಣ್ಣಿಗೆ ಏನು ಆಗಿಲ್ಲ ಬಿಡಿ ಅತ್ತೆ. ಆರಾಮಾಗುತ್ತೆ ಅಂತ ಹೇಳಿದಾರಲ್ಲ ಡಾಕ್ಟ್ರು, ಸಾಕು. ಸರಿ, ಏನಾದರೂ ಮಾಡ್ಕೊಂಡು ಹೋಗ್ರಿ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗೆ ಅದ್ರಿಗೆ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಹಾಗೆ ಎಲ್ಲ ವಿಡಿಯೋಗಳನ್ನು ನೋಡಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಇನ್ನೂ ವ್ಯೂಸ್ ಜಾಸ್ತಿ ಬರಲಿ, ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಜಾಸ್ತಿ ಸ್ಪರ್ತಾವೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ಮತ್ತೆ ಇನ್ನೊಂದು ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.